ನಾನು ಯಾರು? ರಾಜ ಹಣದ ರಾಜ ಅಂದರೆ ಧನ್ರಾಜ. ದುಡ್ಡು 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 ಇದ್ದವನೇ ದೊರೆ ಎಲ್ಲ ಮಾಡರೆ ಬೀದಿಯ ಭಿಕಾರಿ. ದುಡ್ಡಿನಿಂದ ಕೊಲೆ ಸುಲಿಗೆ ದರುಣೆ ಮಾಡಿಸಿ ಅದರಂತೆ ರಾಜ್ಯದ ರಾಜಕಾರಣಿಗಳನ್ನು ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆಯನ್ನು ನನ್ನ ಕೈಗೊಂಬೆ ವಶ ಮಾಡಿಕೊಂಡು ಇಡೀ ಜಗತ್ತವನ್ನೇ ಆಟ ಆಡಿಸುತ್ತಿರುವ ಅಕಾರ್ಮ ಶ್ರೀಮಂತ ಈ ಧನ್ರಾಜ. ಅದರಂತೆ ಈ ಊರಿನ ಬಡ ಭಿಕಾರಿಯಾದ ಧರ್ಮರಾಜ ಮತ್ತು ಕಂಠೀರವ ನಿಮ್ಮ ಸುಂದರವಾದ ಸಂಸಾರದಲ್ಲಿ ವಿಸಲ ಬೀಜವನ್ನು ಬೆತ್ತಿ ನಿಮ್ಮ ಇಬ್ಬರು ಅಣ್ಣ ತಮ್ಮಂದಿರನ್ನ ಈ ಬೀದಿಯಲ್ಲಿ ಭಿಕ್ಷೆ ಬೇಡ ಹಚ್ಚದಿದ್ದರೆ ರಾಜ ಅಂದರೆ ಧನ್ರಾಜ. ಭಂಡಾರಿ ಲೇ ಭಂಡಾರಿ ಬಾಂಡ್ರಿ ಅಪ್ಪ ತನ ಅಲ್ರಿ ಅಪ್ಪ ಧನ್ಯಾರ ಅಂದ್ಯ. ಲೇ ಮಳ್ಳನ ಮಗನೇ, ಅಲ್ಲ ಮೊದಲ ಧನ್ಯಾರ ಅಂತ ಹೆಸರು ಇಟ್ಟುಕೊಂಡ ದನದ ಗತೆ ಒಟ ಪಿಟ್ಟಿ ಶುರು ಆತ್ರಿ ಮಗಂದಿ ಮುಂದ. ಲೇ ಭಂಡಾರಿ ಯಾರಿಗೆ ಬರುತ್ತಿಲ್ಲ ನೀನು? ಏನಿಲ್ರಿ ಅಪ್ಪ ಹಳೆ ಎಲ್ಲ ಲೆಕ್ಕ ಚುಗ್ತಾ ನೋಡಾಕತ್ತೀನ್ರಿ. ಆ ಭಂಡಾರಿ 10 ವರ್ಷಗಳಿಂದ ಹನುಮಂತ 10,000 ಹಣ ಇಸ್ಕೊಂಡು ಹೋಗಿತ್ತು, ಏನಾಯ್ತು? ನೋಡ್ರಿ ಹನುಮಂತ ಇಸ್ಕೊಂಡಿದ್ದು 10,000, ಬಡ್ಡಿ 5,000, ಅಸಲು ಬಡ್ಡಿ ಸೇರಿ 15,000 ಆಗೈತೆ. ಮತ್ತ ಕಲ್ಲಸಿ ಪಾಂಡಪ್ಪ ಓದಿದ್ದು ಅವ್ರವ್ವ ಒಂದ್ ಸ್ವಲ್ಪ ಎತ್ತರ ಆಗಿದ್ರು ಅಂತ 10,000 ರೂಪಾಯಿ ಇಸ್ಕೊಂಡ್ ಹೋಗಿದ್ದ. ಅವ ಕೊಡ್ತಾರಲ್ರಿ ಈಗ ನಾಳೆ ಹರ್ಯಾಗ್ರಿ ಈಗೆಲ್ಲಾರಿ ಸುಗತಾಗತ್ರಿ. ಆದ್ರ ಧರ್ಮರಾಜನ ಮಾತ್ರ ಕಟಬಾಕಿ. ಹಾಗಾದ್ರೆ ಹಿಂದುಳಿದ ಬಾಕಿ ಯಾರ್ದಾರಾಯ್ತು ತೆಗೆದು ನೋಡು ಭಂಡಾರಿ. ನೋಡ್ರಿ ಎಲ್ಲ ಸುಗತಾಗೈತ್ರಿ. ಅದಾರಿ ಧರ್ಮರಾಜ ಅಂದ ಕಟಬಾಕಿ ಆಗೈತ್ರಿ. ಏನಂದ್ಲೇ ಭಂಡಾರಿ? ಅವ್ರಿ ಬಾಬಾ ಮಾತಾಡಿದ್ರಿ ಧರ್ಮರಾಜನ ತಮ್ಮ ಕಂಠೀರವ. ಏ ಲುಚ್ಚ ನನ್ನ ಮಗನ, ಏ ಬೇವರ್ಸ್ ನನ್ನ ಮಗನ, ಏ ಲಪ್ಪಂಗ ನನ್ನ ಮಗನ. ಏ ಭಂಡಾರಿ ಯಾರಿಗೆ ಬೈತಿಲ್ಲ ನೀನು? ಹಂಗಲ್ರಿ ಅಪ್ಪ ಧನ್ಯ
ಹಿಂಗಂತ ಹೇಳಿ ಕ್ಯಾರ ಬೇದಾನ್ರಿ ಧರ್ಮರಾಜನ ತಮ್ಮ ಕಂಟಿರವ ನಾವು ಸುಮ್ಮಿರ್ತೇವನ್ರಿ ಅವ್ರ ಹೊಲದಾಗಿನ್ನು ಕಟ್ಟಿದ ಜೋಡಿ ಎತ್ಕೊಳ ಹೊಡ್ಕೊಂಡ್ ಬಂದನ್ರಿ ಅಪ್ಪ ದನಿ ಶಾಬಾಷ್ ಭಂಡಾರಿ ಶಾಬಾಷ್ ಅಂದರೆ ಈ ತರ ಇರ್ಬೇಕು ಲೇ ಮಗನ ಕಂಟಿ ನನಗೆ ಸಿಕ್ಕಂತೆ ಹಾರಾಡಿ ಚೀರಾಡಿ ಮಾತನಾಡಿದೆಯಲ್ಲ ಇನ್ನು ಮುಂದೆ ನೋಡು ಈ ಧನರಾಜನ ಕಾರಸ್ಥನ ಕೈ ತಗೊಂಡು ನನ್ನ ಮನೆಗೆ ಬಂದು ನನಗೆ ಅಲ್ಲೇ ಹಚ್ಚಿ ಮಾತನಾಡಲು ಸಾಕಲೇ ಮಗನೇ ಧನರಾಜ್ ಇಲ್ಲಿವರೆಗೆ ನಿನ್ನ ಹಾವ ಇನ್ನು ಮುಂದೆ ಈ ರೊಟ್ಟವ್ರ ಹುಡುಗಂದೇ ಹಾವ ಧನರಾಜ್ ತಪ್ಪು ನಿಮ್ಮಪ್ಪ ಮಾಡಿದರು ನಿಮ್ಮಪ್ಪಗೂ ಹೀಗೆ ಮಾತನಾಡ್ತಾನೆ ಈ ಗಂಡುಗಲಿ ಕಂಠೀರವ ಕಂಗೊಳಿಸುತ್ತಿರು ನಂಬಿ ಕನ್ನಡದ ಕಂಠೀರವ ಎಂದು ಹೃದಯ ಸಾಮ್ರಾಟದಲ್ಲಿ ಕಂಗೊಳಿಸುತ್ತಿರು ಈ ಕನ್ನಡದ ಕಂಠೀರವ ಎಂದು ಲೇ ಕಂಟಿ ಯಾತಕ್ಕಾಗಿ ಬಂದಿರುವೆ ನನ್ನ ಮನೆಯವರೆಗೆ ನಿನ್ನೆ ನಿಮ್ಮ ಆಳುಗಳು ನನ್ನ ಜೋಡಿ ಹತ್ತುವನ್ನು ಹೊಡೆದುಕೊಂಡು ಬಂದಿದ್ದಾರೆ ಅವನು ಬಿಡಿಸಿಕೊಂಡು ಹೋಗಲಿಕ್ಕೆ ಈ ಗಂಡುಗಳು ಕಂಠೀರವ ಬಂದಿದ್ದೇನೆ ಗಂಡುಗಳೇ ನಮ್ಮ ಭಂಡಾರಿ ನಿಮ್ಮ ಮನೆಗೆ ಹಣ ಕೇಳಲು ಬಂದರೆ ನಮ್ಮ ಭಂಡಾರಿಗೆ ಸಿಕ್ಕಂತೆ ಹಾರಾಡಿ ಚೀರಾಡಿ ಮಾತನಾಡಿ ಕಳಿಸಿದೆಯಲ್ಲ ಯಾಕಲೇ ಸೊಕ್ಕು ನಿನಗೆ ನೋಡು ಭಂಡಾರಿ ಅವರೇ ಹೋದ ವರ್ಷ ಮಳೆ ಹೆಚ್ಚಾಗಿ ಬೆಳೆ ಹಾಳಾಗಿ ಹೋಯ್ತು ಈ ವರ್ಷ ಮಳೆ ಇಲ್ಲದ ಬೆಳೆ ಕೋಮರಿ ಹೋಯ್ತು ಈ ವರ್ಷ ಬಡ್ಡಿ ಕಟ್ಟುತ್ತೀವಿ ಬರುವ ವರ್ಷ ಅಸಲು ಸೇರಿಸಿ ಕೊಡ್ತೀವಿ ಅಂದ್ರೆ ಇಲ್ಲ ಕೊಟ್ಟರೆ ಈಗಲೇ ಕೊಡಿ ಕೊಡದಿದ್ದರೆ ಮಣಿ ಕೀಲಿ ಹಾಕುತ್ತೇನೆ ಅಂದ ಈ ಬಡ್ಡಿ ಮಗ ಭಂಡಾರಿ ತಮ್ಮ ನಿಮ್ಮ ಕಷ್ಟ ಬಂದಾಗ ಕರುಣೆ ತೋರಿಸಿ ಮಾತಾಡಿ ಕಳ್ಳು ಕರಗಿಸಿ ನಮ್ಮ ಅಂತ್ಯಕ್ ರೊಕ್ಕ ಇಸ್ಕೊಂಡ್ ಹೋಗು ಮುಂದ ನಮ್ ರೊಕ್ಕ ನಮಗ್ ಕೊಡಾಕ ಎಟ್ ನೋಡ್ರಿ ಬಿಕಾರಿಗಳಿಗೆ ಭಂಡಾರಿ ಇನ್ನೊಂದು ಸಾರಿ ಬಿಕಾರಿ ಎಂದು ಕೂಗಿ ಕರೆದರೆ ನಿನ್ನ ನಾಯಿಯನ್ನು ಕತ್ತರಿಸಿ ನಾಯಿ ಹಾಕಿಬಿಟ್ಟನು ಯಾತ್ತರ ನೋಡ್ರಿ ದನ್ಯಾರ ನಿಮ್ ಮುಂದೆ ಇಟ್ಟು ಹರ್ಯಾಡ್ತಾ ನೀವ ಮತ್ ನೀವ್ ಇಲ್ಲದ ಎಟ್ ಹರ್ಯಾಡ್ಬಾರ್ದ್ರಿ ಮಗ ಭಂಡಾರಿ ಹೊತ್ತು ಬಾಯಿ ಹೊತ್ತು ನಾಯಿ ಇನ್ನೊಂದು ಸಾರಿ ಮಗ ಎಂದು ಉಚ್ಚರಿಸಿದರೆ ನಿನ್ನ ತಲೆ ಬೀಡನ್ನು ಬಿಚ್ಚಿ ಈ ಮಣ್ಣಲ್ಲಿ ಹೂತು ಹಾಕಿಬಿಟ್ಟನು ಯಾತ್ತರ ಲೇ ಕಂಟಿ ನನ್ನ ಮುಂದೆ ನಿಂತು ನಮ್ಮ ಭಂಡಾರಿಯ ತೆರೆದ ಬುಡನೆ ಮುಚ್ಚುತ್ತೇನಂತೂ ಮಾತನಾಡುವಟ್ಟು ಸಾಕಲೇ ನಿನಗೆ ಏ ಸೌಕಾರ ಹೆದರಿ ಹೋಗಲು ನಾನು ಹೇಳಿ ಕುಲದಲ್ಲಿ ಹೊಟ್ಟಿಲ್ಲ ಸ್ವತ್ತ ಹತ್ತ ಹಳ್ಳಿಯ ಹಮ್ಮಿರ ಈ ಗಂಡುಗಲಿ ಕಂಠೀರವ ಆದರೆ ನನ್ನ ಜೋಡಿ ಹತ್ತನ್ನು ಹೊಡೆದುಕೊಂಡು ಹೋಗುತ್ತೀನಿ ನಾವು ಈ ಕನ್ನಡದ ಕಂಠೀರವ ಜೋಡಿ ಹತ್ತು. ಲೇ ಮಗನ ಕಂಟಿ ನಾವು ಕೊಟ್ಟ ಹಣವನ್ನು ಕೊಟ್ಟು ಇಲ್ಲಿಂದ ನಿನ್ನ ಎತ್ತುಗಳು ಹೊಡೆದುಕೊಂಡು ಹೋಗು ಇಲ್ಲವಾದರೆ
ಮಹಾರಾಜ, ತೊಲಗಿಸು ಈ ನಿನ್ನ ಪಟಾಕಿ ಬಂದೂಕವನ್ನು. ಇಲ್ಲವಾದರೆ ಈ ನನ್ನ ಸನಾತನ ಕೊಡಲಿಗೆ ಹಾರಿ ಹೋಗುದು ನಿಮ್ಮಿಬ್ಬರ ರುಂಡ. ರೋಂಡ ಮೋಂಡ ಅಪ್ಪ ಧನ್ಯ ಏ ತಮ್ಮ ಕಂಟಿರವ ಯಾಕೆ ಸುಮ್ಮನ ಕಾನೂನು ಕೈ ತೋತಿ ಸುಮ್ಮನ ನಮ್ ದನ್ಯಾರ ಏನ ಕೇಳ್ಬಿಡಿಲ್ಲ ತಮ್ಮ. ಏ ಭಂಡಾರಿ, ನನ್ನ ಜೋಡಿ ಹತ್ತೋಳು ನಿಮ್ಮ ಕಣ್ಣು ಮುಂದೆ ಹೊಡೆದುಕೊಂಡು ಹೋಗುತ್ತೇನೆ. ನಿಮ್ಮಿಬ್ಬರಲ್ಲಿ ಗಂಡಸ್ತನವಿದ್ದರೆ ಒಂದು ತಡೆಯಿರಿ. ಅಲ್ರಿ ಕೆರಳಿನಿದ್ದರೆ ಕೋಳಿಂಗ ಸರ್ಪ, ಕೆರಳಿದರೆ ಜೋಡ ಸರ್ಪಗಳು. ಏ ಧನರಾಜ್, ಬರ್ತೀನಿ ಮಗಳ, ಬರ್ತೀನಿ. ಅಪ್ಪ ಧನ್ಯ ಮಾಡ್ರಿ ಅಪ್ಪ ನಿಮ್ಮ ಧನ್ಯ ಆ ಕಂಟಿನ ಸುಮ್ಮನೆ ಬಿಡಬಾರ್ದಿತ್ರಿ. ಮಾತ್ರ ಒಟ್ಟಾರ ಅಂತನ್ರಿ ಮಗನ ಕಂಟಿ. ಅವಮಾನ ಅವಮಾನ ಅವಮಾನ, ಅದು ನನಗೆ ಶುದ್ಧ ಅವಮಾನ. ಉರಿಯುತ್ತದೆ ನನ್ನ ಸರ್ವ ಅಂಗಾಂಗಗಳಿಗೆ ಅಗ್ನ ಪರ್ವತ. ನಿಮ್ಮ ಇಬ್ಬರ ಅಣ್ಣ ತಮ್ಮಂದಿರನ್ನ ಬೆಂಕಿಗೆ ಔತಿ ಕೊಟ್ಟಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಭಂಡಾರಿ, ಏ ಭಂಡಾರಿ, ಹೇಳ್ರಿಪ್ಪ ಧನ್ಯ. ಇದಕ್ಕೊಂದು ಮಾಸ್ಟರ್ ಪ್ಲಾನು ಹಾಕ್ಲೇಬೇಕು ನೀನು. ಇದಕ್ಕೆ ಎತ್ತಿದ ಕೈ ರೀ ಮಗ. ನಾನ ಮುಂದಿದ್ದಾಗ ಸುಮ್ಮನೆ ಇದ್ರ ಹೋದ ಮ್ಯಾಲ ಎಟ್ ಹರ್ಯಾಡಕತ್ತಾನ್ರಿ ಮಗ ಇವ. ಅದೇನೋ ಅಂತಾರ ಕೈಲಿ ಆಗದವ ಮೈ ಪಡ್ಸಂದ್ರಂತ. ಯಪ್ಪ ಧನ್ಯ, ಅಲ್ಲೇ ಒಳಗ್ ಕುಂತ ಎಲ್ಲ ಮಾಸ್ಟರ್ ಪ್ಲಾನ್ ಎಲ್ಲ ಹೇಳ್ತಾರ ಬರ್ರಿ. ನಾ ಏನ್ ಕಣಕಿ ಗೂಡಿಗೆ ಬನ್ನಿ ಹಚ್ಚಿರ ಏಕ ಹತ್ಕೊಂತ ಹೋಗತ್ಲ ಎಲ್ಲ ಲೈನ್ ಹೇಳ್ಕೊಡ್ತಾನ ಬರ್ರಿ ಒಳಗ. ನಡಿ ಭಂಡಾರಿ, ನಡಿ ಒಳಗಡೆ ಗುಣ. ದೇವಸ್ಥಾನಕ್ಕೆ ಹೋಗಲು ಹೊತ್ತಾಗುತ್ತದೆ, ಬೇಗ ಬಾ. ಬಂದೆ ಬಂದೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಹೆಂಗಸರು ಇಷ್ಟೇ ಕಣೆ, ಹಾ. ಕನ್ನಡಿ ಮುಂದೆ ನಿಂತ್ರೆ ಹೊತ್ತು ಹೋದು ಪ್ರಜ್ಞಾನವೇ ಇರುವುದಿಲ್ಲ ನಿಮಗೆ. ಆಹಾ, ನೀವೇನು ಗಂಡಸರು ಕಡಿಮೆ ಅಂತ ಕಾಣಿಸುತ್ತೆ. ಅಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬಾಚ್ಕೊಳ್ಳೋದೇನೋ, ಮೀಸಿ ತೀಡೋದೇನೋ. ಆಹಾ, ನನಗೇನು ಗೊತ್ತಿಲ್ಲೇನೋ ಈ ಗಂಡಸರ ವಿಷಯ. ಇರ್ಲಿ ಇರ್ಲಿ ಸಾಕು. ನನ್ನ ತಾಯಿ ದ್ಯಾಮಮ್ಮನ ದರ್ಶನಕ್ಕೆ ಹೋಗಲು ಹೊತ್ತಾಗುತ್ತದೆ, ಬೇಗ ಬಾ. ಆಯ್ತು ನೇತ್ರ, ತಂಗಿ ಏನ್ ಮಾಡ್ತಾ ಇದೀಯಮ್ಮ? ಸ್ವಲ್ಪ ಆಚೆ ಬಾ. ನೇತ್ರ, ಯಾಕಕ್ಕ ಕರೆಯುತ್ತಿರುವೆ? ಅಲ್ಲಮ್ಮ, ನಾವು ಈಗ ಪೇಟೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿನ್ನ ದೊಡ್ಡ ಮಾವ ಮತ್ತು ಕಂಠಿ ಮಾವ ನಿನಗೆ ಬಟ್ಟೆ ತರಲು ಪೇಟೆಗೆ ಹೋಗ್ತಾ ಇದ್ದಾರೆ. ಹಾಗೆ ನಿನ್ನ ಸಣ್ಣ ಮಾವ ರವಿ ನಿನಗೆ ಬಂಗಾರದ ತಾಳಿ ಚೈನು ಮತ್ತೆ ಒಡವೆ ಇದನ್ನೆಲ್ಲ ತರಲು ಹೋಗ್ತಾ ಇದ್ದಾರೆ, ಗೊತ್ತಾಯ್ತಾ? ನೋಡು, ನಾವು ಹೋಗಿ ಬರೋ ತನಕ ತುಂಬಾ ಲೇಟ್ ಆಗುತ್ತೆ. ಸ್ವಲ್ಪ ಮನೆ ಕಡೆ ಜೋಪಾನ. ಸರಿ ಆಯ್ತು ಅಕ್ಕ, ಹೋಗಿ ಬನ್ನಿ. ಆಯ್ತಾಯ್ತು. ಅಮ್ಮ ನೇತ್ರ, ಆದಷ್ಟು ಬೇಗ ಬರ್ತೀವಮ್ಮ. ಬಹುಮಠ ಮನೆ ಕಡೆ ಜೋಪಾನ. ಆಯ್ತು ಮಾವ.
ದೇವಿಗೆ ವಂದನೆ ಓ ವಂದನೆ ದೇವಿಗೆ ವಂದನೆ ಓ ವಂದನೆ ದೇವಿಗೆ ವಂದನೆ ಓ ವಂದನೆ ದೇವಿಗೆ ವಂದನೆ ಕಲಿಯುಗದ ನೋಡಿ, ನಾವು ಇನ್ನೂ ಕೆಲಸ ಬಹಳ ಇದೆ. ಮದುವೆ ಸಿದ್ಧತೆ ತುಂಬಾ ಮಾಡೋದಿದೆ, ಗೊತ್ತಲ್ಲ ನಿಮಗೆ. ಆಯ್ತು ರತ್ನ, ನಡಿ ಹೋಗೋಣ. ಹಾ, ಬೇಗನೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡೋಣ, ಗೊತ್ತಾಯ್ತಾ? ಆಯ್ತು ಆಯ್ತು ಕಣೆ, ಆಯ್ತು. ಓ ಗುಣವಂತ, ನೀನಿಂದು ನನ್ನ ಸ್ವಂತ. ಓ ಗುಣವಂತ, ನೀನೆಂದು ನನ್ನ ಸ್ವಂತ. ನೀ ನನಗಂತ ಬರದಾಯ್ತು ಭಗವಂತ. ಉಸಿರು ಉಸಿರಾಡಿ ನಂಬು ಪ್ರಾಣ ನೀನೇ ಇರುವಾಗ ನನಗೆ ಯೋಗ ಯಾಕೆ? ಓ ಗುಣವಂತ, ನೀನೆಂದು ನನ್ನ ಸ್ವಂತ. ನೀ ನನಗಂತ ಬರದಾಯ್ತು ಭಗವಂತ. ಅತ್ತಿಗೆ ಅತ್ತಿಗೆ, ಮಾವ, ನೀವಿನ್ನೂ ಒಡವೆ ತರಲು ಹೋಗಲಿಲ್ಲವೇ? ಹೋಗಿದ್ದೇನೆ ಮಿತ್ರ. ಆದರೆ ಮಾರ್ಗದ ಮಧ್ಯದಲ್ಲಿ ಒಡವೆ ಚೀಟಿ ನೆನಪಾಯಿತು. ಅದಕ್ಕೆ ಹಿಂತಿರುಗಿ ಬಂದಿವೆ. ಮನೆಯಲ್ಲಿ ಅತಿ ಇಲ್ಲವೇ? ಮಾವ ಅಕ್ಕ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ, ಸರಿ. ಹಾಗಾದರೆ ಒಳಗಡೆ ಹೋಗಿ ತೆಗೆದುಕೊಂಡು ಬಾ ಆ ಬಂಗಾರದ ಚೀಟಿಯನ್ನು. ಆಯ್ತು ಮಾವ. ಮಾವ, ತೆಗೆದುಕೊ. ಮಿತ್ರ, ಒಂದು ಮಾತು ಕೇಳಲಿ? ಒಂದೇಕೆ ಮಾಮ, ಧಾರಾಳವಾಗಿ ಕೇಳು. ಅದ್ಯಾವ ನಿನ್ನ ಮಾತು? ಯಾರು ಇಲ್ಲದ ಹೊತ್ತು ಕೊಡು ಒಂದು ಸಿಹಿ ಮುತ್ತು. ಮಾವ, ನಾನೆಂದೋ ಸೋತು ಹೋಗಿದ್ದೀನಿ ನಿನ್ನ ಪ್ರೀತಿಗೆ. ಎಂದೆಂದಿಗೂ ನೀನೇ ನನ್ನ ಸ್ವತ್ತು. ನಾನು ಕೊಡುವೆ ನಿನಗೆ ಮುತ್ತು. ಸಿಂಗಾರ ಸಿರಿ ಅಂಗಲಿನಲ್ಲಿ ಬಂದವಗೆ ಬಾಯಿ ಗಂಧರೆಯಂತೆ ಕನಮುಚಿ ಹುಂಗನ ಸರಸೂಚಾಯಿ ಮಂದಹಾಸ ಶ್ರಾವಣ ಮಾಸ
ನೇತ್ರ, ನಾನು ಹೋಗಿ ಬರ್ತೇನೆ. ಹುಷಾರು, ಟಾಟಾ. ಆಯ್ತು ಮಾವ, ಹೋಗಿ ಬನ್ನಿ. ಬಾಯ್ ಮಾವ. ಸುಪ್ರಭಾತ ಗುಣಮಗಾತ ರತನಗಳ ಪಾಠವೀನ ಸುಪ್ರಭಾತ ಹನುಮಗಾತ ರತನಗಳ ಪಾಠವೀ ಪ್ರೇಮಾಸ್ಮಿ ಬ್ರಹ್ಮಾಸ್ಮಿ ನಿಲ್ಲು ನೇತ್ರ, ನಿಲ್ಲು. ಯಾರು? ಯಾರು? ನಾನೇ ನೇತ್ರ. ನೀನು ನಾನು ಚಿಕ್ಕವನಿದ್ದಾಗ ನಿನ್ನ ಹಲ್ಲಂಚಿದ ಕಚ್ಚಿದ ಗಾಯ ಹಚ್ಚ ಹಾಕಿದಂತೆ ಬೆಚ್ಚಗೆ ಉಳಿದಿದೆ ನನ್ನ ಹೃದಯ ಮಂದಿರದಲ್ಲಿ. ಓಹೋ, ನೀನಾ ವಿರಾಜ? ಯಸ್ ನೇತ್ರ, ಯಸ್, ಅದೇ ರಾಜ. ಇಲ್ಲಿಯವರೆಗೆ ಬಂದ ಕಾರಣ? ಕಾರಣವಿಲ್ಲದೆ ಕಂಡು ಕಂಡಲ್ಲಿ ಕಾಲಿಡೋನಲ್ಲ ಈ ವಿರಾಜ್. ಏ ಮಿಸ್ಟರ್ ವಿರಾಜ, ಮೊದಲು ಇಲ್ಲಿಂದ ಹೊರಟೋಗು. ಹೊರಟೋಗು. ಹೊರಟು ಹೋಗಲ ಬಂದಿಲ್ಲ ಹೆಣ್ಣೆ, ಪ್ರಣಯ ಕಾರುಣ್ಯ ಕೆರಡಿ ಒಳಗೆ ನಿನ್ನನ್ನು ಕುರುಡಿನಾಗಿ ಮಾಡಿ ನಿನ್ನೊಂದಿಗೆ ರತಿ ಕೀಡಲು ಆಟ ಆಡಲು ಬಂದ ಈ ವಿರಾಜ. ಏ ವಿರಾಜ, ರತಿ ಕ್ರೀಡೆಯಾಡಲು ಮುಂದೆ ಬಂದಿದ್ದೆ, ಆದರೆ ನಿನ್ನ ರುಂಡ ಮುಂಡದಿಂದ ಈ ನಿನ್ನ ದೇಹವನ್ನು ತುಂಡು
ನೋಡಿದೆಯಲ್ಲ ನೇತ್ರ, ಸಾಕ್ಷಾತ್ ಕೈಲಾಸದಿಂದ ಮಹಾದೇವ ದರಿಗಿಳಿದು ಬಂದರು. ಇಂದು ನನ್ನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬೇಗ ಬರಲೇ. ಏಯ್, ಯಾರು ಇಲ್ಲದ ಮನೆಯಲ್ಲಿ ಒಬ್ಬಳೇ ನಾರಿ ಇರುವನೆಂದು ಅರಿತು ನನ್ನ ಮೇಲೆ ಎರಗಲು ಬಂದಿದ್ದೆ. ಆದರೆ ಈ ನಿನ್ನ ರುಂಡವನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಉಣಬಡಿಸುವೆ ಜೋಕೆ. ನರಕ್ಕೆ ತಿರ್ಸ್ಲಿ ನೀನು. ಕಿತ್ತೂರಾಣಿ ಚೆನ್ನಮ್ಮನ ಇಲ್ಲ, ಬಳವಡಿ ಮಲ್ಲಮ್ಮನ ಇಲ್ಲ, ವೀರ ವನಿಕೆ ಓಬವ್ವನ. ಲೇ, ಸುಮ್ಮನೆ ನನ್ನ ಸಮಯ ಹಾಳ ಮಾಡಬೇಡ. ನೀನಾಡಿ ನೀನು ಬಯಸಿ ಬಂದು ಬಿಗದಪ್ಪಿ ಮುದ್ದಾಡು ಈ ವಿರಾಜನನ್ನು. ಲೋ ಕಾಮುಕ, ಈ ಕೈ ಬಿಟ್ಟು ಮಾತನಾಡು. ಇನ್ನೊಂದು ಸಾರಿ ನನ್ನನ್ನು ಮುಟ್ಟಲು ಬಂದಿದ್ದೆ ಆದರೆ ಮೆಟ್ಟಿನಿಂದ ಪೆಟ್ಟು ಕೊಟ್ಟು ನಿನ್ನ ಕೈ ಕತ್ತರಿಸಬೇಕಾಗುತ್ತದೆ. ಎಚ್ಚರ. ಹುಚ್ಚು ಎಣ್ಣೆ, ಮೇಟಿನಿಂದ ಮುಟ್ಟಿ ಮಾತಾಡಿಸೋಟ್ಟು ಗಟ್ಟಿ ಗುಂಡಿಗೆ ನಿನ್ನಲ್ಲಿ ನೇತ್ರಿ. ನಿನ್ನಂತ ಎಷ್ಟೋ ಪಟ ಧರಿಸಿದರು ನನ್ನ ವಾರಿಯ ಕುಡಿನೋಟಕ್ಕೆ ತಾವ ಊಟ ಬಟ್ಟೆಯನ್ನು ಬಿಚ್ಚಿಟ್ಟು ಈ ವಿರಾಜನ ತೋಳ ತೆಕ್ಕಿಲಿ ಅಂಟಿಕೊಂಡು ತಮ್ಮ ಕಾಮದ ತೀಟೆಯನ್ನು ತೀರ್ಸ್ಕೊಂಡು ಹೋಗುತ್ತಾರೆ. ಏನೇತ್ರಿ, ನೀನಾಡಿ ನೀನು ಬಂದು ಬಯಸಿ ಬಿಗದಪ್ಪಿ ಮುದ್ದಾಡ್ರೆ ಸರಿ, ಎಲ್ಲವಾದರೆ ಬಲಾತ್ಕಾರಕ್ಕೆ ನಿನ್ನ ಬಲಿ. ಬಾರಲೇ ಪಾಂಡದೇರದ ಬಾಮಿನಿ. ಲೋ ದುರಾತ್ಮ, ಕೈ ಬಿಟ್ಟು ಮಾತನಾಡು. ಅಂದು ಸೀತಾ ಮಾತೆಯನ್ನು ಕೆಣಕಿ ಆ ರಾಮನ ಕೆಟ್ಟ. ಅಂದು ಆ ದ್ರೌಪದಿ ಸೀರೆಯನ್ನು ಮುಟ್ಟಿ ಆ ದುರ್ಯೋಧನ ಸತ್ತ. ಇಂದು ಈ ನೇತ್ರಾಳ ಶೆರಗನ್ನು ಮುಟ್ಟಿ ನೀನು ಕೆಟ್ಟೆ. ಇಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದರೆ ಈ ನಿನ್ನ ದೇಹವನ್ನು ತುಂಡು ತುಂಡು ಮಾಡುತ್ತೀನಿ. ಎಚ್ಚರ. ಲೇ ಹುಚ್ಚು ಹೆಣ್ಣೆ, ಪೋಂಡ ಪುರುಷರ ಗಂಡ ಎನಿಸಿಕೊಂಡಿರುವ ಈ ವಿರಾಜನಿಗೆ ಗಂಡಸ್ತನ ಬಗ್ಗೆ ಯಾಕೆ ಬಿಡಾಡೆ ಎಣ್ಣೆ? ಹಾಗಾದ್ರೆ ಮುಗೀತು ನಿನ್ನ ಶೀಲದ ಸಮಾಧಿ. ಉರಿಯಾಗ್ನಿಗೆ ತುಪ್ಪ ಸುರದಂತೆ, ಗಾಯವಾದ ಹುಣ್ಣಿಗೆ ಉಪ್ಪು ಸುರದಂತೆ ಇಂದು ಈ ಘಟ ಸರ್ಪವನ್ನು ತಟ್ಟಿ ಎಬ್ಬಿಸಿದಂತೆ ಲೇತ್ರಿ ನಿನ್ನ ಶೀಲ ಎಂಬ ಮುದ್ದಿಯನ್ನು ಹದ್ದಿನಂತೆ ಹಾರಿ ಬಂದು ಕುಕ್ಕಿ ಕುಕ್ಕಿ ತಿನ್ನ. ಇದು ದೈತರನ ಹತ್ತು. ಲೋ ಪಾಪಿ, ನಾನು ನಿನಗೇನು ಅನ್ಯಾಯ ಮಾಡಿರುವೇನೆಂದು ನನಗೆ ಈ ಶಿಕ್ಷೆ ಕೊಟ್ಟೆ.
ಹೇಳೋ ನೀಚ. ಅಯ್ಯೋ ದೇವರೇ, ನಾನೀಗ ನನ್ನ ಶೀಲ ನಾಯಿ ಮುಟ್ಟಿದ ಮಡಿಕೆ ಅಂತಾಯ್ತು. ನನ್ನ ಬದುಕು ನನ್ನ ಮಾವಂದಿರೋ ಬಂದು ಏನಾಯ್ತು ನೇತ್ರ ಅಂತ ವಿಸ್ತರಿಸು ಎಂದರೆ ನಾನೇನಂತ ಹೇಳಲಿ ನನ್ನ ಮಾವಂದಿರಿಗೆ? ನನ್ನ ರವಿ ಮಾಮನಿಂದ ನಾನು ತಾಳಿ ಕಟ್ಟಿಸಿಕೊಂಡು ನಾನು ಹೇಗೆ ಅವರಿಗೆ ಸತಿಯಾಗಿ ನಾನು ಸ್ವೀಕರಿಸಲಿ? ಹೇಳು ದೇವಾ, ಹೇಳು. ಇಲ್ಲ, ಕರ್ಮದ ಕೊರಳಿಗೆ ಧರ್ಮದ ತಾಳಿ. ನನ್ನ ರವಿ ಮಾಮನಿಗೆ ನಾನು ಹೇಗೆ ಈ ನನ್ನ ಶೀಲವನ್ನು ಒಪ್ಪಿಸಲಿ? ಲೋ ಪಾಪಿ, ಇದರ ಪ್ರತಿಕಾರದ ನಿನ್ನ ಪ್ರತಿಜ್ಞೆ ಅಂತ ತಿಳಿದು. ಬೇಡ ನೇತ್ರ, ಬೇಡ. ನನ್ನನ್ನು ಏನು ಮಾಡಬೇಡ, ಬಿಟ್ಟು ಬಿಡು. ಏನು ಬಿಟ್ಟು ಬಿಡು? ಏಯ್, ಅದು ಎಂದಿಗೂ ಸಾಧ್ಯವಿಲ್ಲ ನಿನ್ನನ್ನು ಬಿಡಲು. ಮೊದಲು ಸಾಯಲು ಸಿದ್ಧನಾಗೋ ಪಾಪಿ. ಅಯ್ಯೋ ದೇವ್ರೆ, ನಾನೀಗ ಬದುಕುವುದೇ ಬೇಡ. ಇಲ್ಲ, ನಾನು ಬದುಕುವುದೇ ಬೇಡ. ಈ ಹಾಳು ಬಾಳನ್ನು ಹೊತ್ತು ನಾನು ಹೇಗೆ ಈ ಸಮಾಜದಲ್ಲಿ ಮುಖ ತೋರಿಸಲಿ? ಇಲ್ಲ ದೇವಾ, ಇಲ್ಲ. ನಾನು ನನ್ನ ಮಾವನಿಗೆ ಹೇಗೆ ನಾನು ಬದುಕಲಿ, ಏನಂತ ಹೇಳಲಿ? ಮನಸ್ಸೊಬ್ಬನಿಗೆ ಕೊಟ್ಟು ಮೈ ಇನ್ನೊಬ್ಬರಿಗೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ ದೇವರೇ, ಸಾಧ್ಯವಿಲ್ಲ. ಅದಕ್ಕಾಗಿ ನಾನೇ ನನ್ನ ಕೈಯಾರೆ ಗುಂಡು ಹಾಕಿಕೊಂಡು ನಾನು ಸತ್ತು ಹೋಗಲೇಬೇಕು. ನೇತ್ರ, ವೆರಿ ಗುಡ್ ಐಡಿಯಾ. ನಾನು ನನ್ನ ಕೈಯಾರೆ ನಿನ್ನ ಕತೆ ಮುಗಿಸಿ ಮುಕ್ತಿ ಕೊಡ್ಬೇಕೆಂದು ಮಾಡಿದ್ದೆ. ಬಟ್ ನೀನೇ ನಿನ್ನ ಸಾವಿನ ಸಮಾಧಿ ಕಟ್ಟಿಕೊಂಡೆ. ಲೇ ನೇತ್ರ, ಹ್ಯಾಪಿ ಟು ಯು ಯಮಲೋಕದ ಜರ್ನಿ. ಲೇ ನೇತ್ರಿ, ಈ ವಿರಾಜ ಕಂಡ ಕನಸಿಗೆ ತನ್ನ ಕತ್ತಾದರೂ ಚಿಂತೆ ಇಲ್ಲ. ಹೊತ್ತು ನೋಡಿ ನನಸು ಮಾಡಿಕೊಳ್ಳುವುದೇ ಈ ವಿರಾಜನ ಜನ್ಮ ಸಿದ್ಧ ಹಕ್ಕು. ಅಂದಾಗ ಅಡಗುವುದು ನಿಮ್ಮಂತ ನಾರಿಯರ ಸೊಕ್ಕು. एक सिगरेट को मजा, नंबर को नहीं जाए. एक लड़की को मजा, कंबर को नहीं जाने दे, कंबर को नहीं जाए. ನೇತ್ರ, ಎಲ್ಲಿದ್ಯಮ್ಮ? ಬೇಗನೆ ಬಾ ಆಚೆ. ತಂಗಿ, ಏನು? ಏನಿದು? ಎಲ್ಲಿ? ಸಾವಿಗೆ ಬಿದ್ದವು ನೇತ್ರ ಅಲ್ಲವೇ?
ನೇತ್ರ ಏನಮ್ಮ ಇದು ತಲೆಯಲ್ಲಿ ನೇತ್ರ ಏನಾಯ್ತಮ್ಮ ನಿನಗೆ? ಏನಾಯ್ತು ಅಂತ ಮಾತಾಡ. ಏನಮ್ಮ ನೇತ್ರ ಎದ್ದು ಏನಾಯ್ತೆಂದು ಮಾತನಾಡಮ್ಮ, ಮಾತನಾಡು. ಯಾರೋ ಪಾಪಿ ಬಂದು ಆಕೆ ಶೀಲ ಕೆಡಿಸಿ ಆಕೆಯನ್ನು ಕೊಂದು ಹಾಕಿದ್ದಾನೆ ಸ್ವಾಮಿ. ಆಕೆಯನ್ನು ಕೊಂದು ಹಾಕಿದ್ದಾನೆ. ಅಕ್ಕ ಏನ್ ಹೇಳ್ತವೆ ಅಕ್ಕ, ಏನ್ ಹೇಳ್ತವೆ? ನಿಜ ಸ್ವಾಮಿ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಯಾರೋ ಪಾಪಿ ಕೊಂದು ಹಾಕಿದ್ದಾನೆ. ಆಕೆಯನ್ನು ಕೊಂದು ಅಣ್ಣ ಅತ್ತಿಗೆ ಯಾಕೆ ಅಳುತ್ತಿದ್ದೀರಿ? ತಮ್ಮ ಸೋದರರೇ, ನಾವು ದೇವಸ್ಥಾನದ ಬರುವವರಿಗಾಗಿ ಯಾರು ಪಾಪಿಗಳು ನಮ್ಮ ನೇತಾಯನ್ನು ಚೀಲಗೆಡಿಸಿ ಕೊಲೆ ಮಾಡಿ ಹೋಗಿದ್ದಾರಪ್ಪ, ಕೊಲೆ ಮಾಡಿ ಹೋಗಿದ್ದಾರೆ. ಅಣ್ಣ ಇಲ್ಲ ಅಣ್ಣ ಇಲ್ಲ, ನೀವು ಹೇಳುವುದು ಶುದ್ಧ ಸುಳ್ಳು. ಇಲ್ಲ ಮೈದನ, ನಿಜವನ್ನೇ ಹೇಳ್ತಾ ಇದ್ದೀವಪ್ಪ, ನಿಜವನ್ನೇ ಹೇಳ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬರುವಷ್ಟೊತ್ತಿಗೆ ಯಾರೋ ಪಾಪಿ ಬಂದು ಆಕೆಯ ಶೀಲ ಕೆಡಿಸಿ ಕೊಂದು ಹಾಕಿದ್ದಾರಪ್ಪ. ಅತ್ತಿಗೆ ನಮ್ಮ ನೇತ್ರವನ್ನು ಶೀಲಗೆಡಿಸಿ ಕೊಲೆ ಮಾಡಿ ಹೋದ ಕೆಟ್ಟ ಸೂಳಿ ಮಗ ಯಾರೆಂದು ಹೇಳು ಅತ್ತಿಗೆ, ಹೇಳು. ಆ ಕೆಟ್ಟ ಸೂಳಿ ಮಗನನ್ನು ಪತ್ತೆ ಹಚ್ಚಿ ಅವನ ರುಂಡವನ್ನು ಕಡಿದು ನಮ್ಮೂರ ಹಾಕ್ಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾವು ಮೆಟ್ಟಿನ ಸರ ಹಾಕದಿದ್ದರೆ ನಾನು ಈ ಊರ ಧರ್ಮರಾಜರ ತಮ್ಮ ಕಂಠೀರವನೇ ಅಲ್ಲ. ಹೇಳು ನೇತ್ರ, ನಿನಗೆ ಇಷ್ಟವಾದ ಒಡವೆ ತಂದಿರುವೆ. ನೋಡಿ ಹೇಳು ನೇತ್ರ, ನೋಡಿ ಹೇಳು. ತಮ್ಮ ಕಂಠಿ ರವಿ, ಸಮಾಧಾನ ತೆಗೆದುಕೊಳ್ಳಿರಪ್ಪ. ಅವರ ಹಣೆ ಬರದಲ್ಲಿ ಆ ಬ್ರಹ್ಮ ಅಷ್ಟೇ ಬರದಂತೆ ಕಾಣುತ್ತದೆ. ಮುಂದಾಗು ಕಾರ್ಯವನ್ನು ಮಾಡಲು ಬನ್ನಪ್ಪ. ಹೇಳು ನೇತ್ರ, ಹೇಳು. ಸ್ವಾಮಿ, ನನ್ನ ಮೇಲೆ ನಿನಗೆ ಕೋಪವಿದ್ದರೆ ಒಂದು ಏಟು ಹೊಡೆದು ಬಿಡು. ಆದರೆ ಈ ರೀತಿ ನೀನು ಮಕ್ಕಳಂತೆ ಮೌನವಾಗಿರೋದನ್ನು ಮಾತ್ರ ನಾನು ನೋಡಲಾರೆ ನೇತ್ರ, ನೋಡಲಾರೆ. ನೇತ್ರ, ನಿನ್ನ ಮೂವರು ಮಾವಂದರ ಮುಖ ಸಣ್ಣದಾದ್ರೆ ಸಾಕು, ಗಳಗಳನೆ ಹತ್ತು ಬಿಡುವ ನೀನು ಇವತ್ತು ನಿಮ್ಮ ಮಾವಂದಿರ ಕಣ್ಣಲ್ಲಿ ಕಣ್ಣೀರ ಧಾರೆ ಹರಿಯುತ್ತದೆ. ಅದನ್ನು ನೋಡಿ ಸುಮ್ಮನೆ ಮಲಗಿದ್ದೀನಮ್ಮ. ಎದ್ದೇಳಮ್ಮ, ನೇತ್ರ, ನನ್ನ ದೊಡ್ಡ ಮಾವ ಎಲ್ಲಿ ಎಂದು ಕೂಗುತ್ತಿದ್ದೆ. ಇನ್ನು ಒಂದು ಸ್ವಲ್ಪ ನಾದರೂ ದೊಡ್ಡ ಮಾವ ಎಂದು ಯಾರು ಕೂಗವಮ್ಮ? ನಾವು ಹತ್ತ ಕರೆಯುವ ಕೂಗು ನಿನ್ನ ಕಿವಿಗೆ ಕೇಳುದಿಲ್ಲೇನಮ್ಮ? ಕೇಳುದಿಲ್ಲ. ಕಂಠಿ ರವಿ, ಸಮಾಧಾನ ತೆಗೆದುಕೊಳ್ಳಪ್ಪ, ಸಮಾಧಾನ ತೆಗೆದುಕೊಳ್ಳ.
ಲೋಕದಲ್ಲಿ ಆ ಬ್ರಹ್ಮ ಅಷ್ಟೇ ಬರುವಂತೆ ಕಾಣುತ್ತದೆ. ಅದನ್ನು ಯಾರಿಂದು ತಪ್ಪಿಸಲು ಸಾಧ್ಯವಿಲ್ಲ ತಮ್ಮಂದಿರ, ಸಾಧ್ಯವಿಲ್ಲ. ಮುಂದಾಗು ಕಾರ್ಯವನ್ನು ಮಾಡುನು ಬನ್ನಿ. ಸ್ವಾಮಿ, ಈಗ ತಂದ ಒಡವೆ ವಸ್ತ ಆಮೇಲೆ ಬಟ್ಟೆ ಇದನ್ನೆಲ್ಲ ಏನ್ ಮಾಡೋದು? ಅಣ್ಣ ಅತ್ತಿಗೆ ಅವಳ ಆಸೆಯಂತೆ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ರವಿ ಅಂದಾಗ ನೇತ್ರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ರವಿ ತಮ್ಮ ಏನು ಮಾತು ನೋಡ್ತೀರಪ್ಪ? ಹೌದಣ್ಣ, ಈ ವಿಷಯದಲ್ಲಿ ನನ್ನದೊಂದು ಮಾತು ನಡೆಸಿಕೊಡಿ, ನಿಮಗೆ ಕೈ ಮುಗಿತ್ತೇನೆ. ತಮ್ಮ, ನಿನ್ನ ಆಸೆಗೆ ನಾನು ಎಂದು ಅಡ್ಡಿಪಡಿಸಲಾಗದಪ್ಪ. ಚಂದನ ಬದುಸಿಕೊಂಡು ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ. ಮಣ್ಣಿಗೆ ಕಲಕಿಗೆ ನಾನೇ ಒಡತಿಯನ್ನು ನೇರಿತಾಳೆ. ನನ್ನ ಬಾಳ ಭಾಗದ ಅತಿ ಪ್ರೀತಿಯು ಹಾಕಿದ ಇನ್ನೊಂದು ಚೆನ್ನಾಗಿತ್ತು ನನಗಾಗಿತ್ತು. ಕಣ್ಣೀರು ಜನುಮದ ನಾಯಕಿಯೇ ಚೈತ್ರನಾಥಿಗೆ ಸುಖ ಜೀವ ಜ್ಯೋತಿ ನನ್ನ ವನ್ನಿಯಾಗಿ ಬಿಟ್ಟು ಹೋದೆಯಾವ ನೀತಿ. ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ವನ್ನಿಯಾಗಿ ಬಿಟ್ಟು ಹೋದೆಯಾವ ನೀತಿ. ಏಳು ನೇತ್ರ ಏಳು. ನೇತ್ರ ಜೀವ ಜ್ಯೋತಿ ನನ್ನ ವನ್ನಿಯಾಗಿ ಬಿಟ್ಟು ಹೋದೆಯಾವ ನೀತಿ. ಜೀವ ಜ್ಯೋತಿ ಜೀವ ಜ್ಯೋತಿ ನನ್ನ ವನ್ನಿಯಾಗಿ ಬಿಟ್ಟು ಹೋದೆಯಾವ ನೀತಿ. ನನ್ನ ವನ್ನಿಯಾಗಿ ಬಿಟ್ಟು ಹೋದೆಯಾವ ನೀತಿ.